ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ. ಮತ್ತು ನಾವು ಇವತ್ತು ಮಡಿಕೇರಿಲಿ ಸ್ಟೇ ಇದ್ದಂತಹ ರೆಸಾರ್ಟಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾಯಿದ್ರು. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ಏನೆಲ್ಲ ಬ್ರೇಕ್ಫಾಸ್ಟ್ ಇದೆ ಅಂತ ನಾನು ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ಸಾಕು ನನಗೊಂದು ಇದು ಸರಿ ಮಾಡು ಪೂರಿ. ಉಪ್ಪಿಟ್ಟು ಬೇಡ. ಬ್ರೇಕ್ಫಾಸ್ಟ್ಗೆ ಪೂರಿ, ಸಾಗು, ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಈ ಥರ ಎಲ್ಲ ಇತ್ತು. ಬಟ್ ನಾನು 2 ಪೂರಿ, ಸಾಗು, ಎಗ್ನ ತಿಂದು ನನ್ನ ಬ್ರೇಕ್ಫಾಸ್ಟ್ನ ನಾನು ಫಿನಿಷ್ ಮಾಡಿದೆ. ಮತ್ತು ಆಫ್ಟರ್ ಬ್ರೇಕ್ಫಾಸ್ಟ್ ಸಹ ಜ್ಯೂಸ್ ಎಲ್ಲ ಇತ್ತು ಮತ್ತು ಫ್ರೂಟ್ ಸಲಾಡ್ ಎಲ್ಲ ಇತ್ತು. ಬಟ್ ನನಗೆ ಏನು ತಿನ್ನಬೇಕು ಅಂತ ಅನಿಸಿಲ್ಲ. ಸೊ ನನ್ನ ಬ್ರೇಕ್ಫಾಸ್ಟ್ನ ಇಷ್ಟಕ್ಕೆ ನಾನು ಫಿನಿಷ್ ಮಾಡಿದೆ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಡೋಣ ಅಂತ ಹೇಳಿಬಿಟ್ಟು ಇವಾಗ ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ. ಮತ್ತು ಕೆಲವೊಂದು ಶಾಪಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಶಾಪಿಂಗು ಸಹ ಇವಾಗ ಆನ್ ದ ವೇ ಮಾಡೋಣ ಅಂದ್ಕೊಂಡಿದ್ದೀವಿ. ನಾವು ಹೋಗುವಾಗ ಚನ್ನರಾಯಪಟ್ಟಣ ಹತ್ರ ಯಾವುದೋ SLR ಹೋಟೆಲ್, ಫೇಮಸ್ ಹೋಟೆಲ್ ಇದೆ. ಅಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮನೋಜ್ ಅವರು ಊಟ ಮಾಡೋಣ ಅಂತ ಹೇಳಿ ಮಧ್ಯಾಹ್ನ ಆ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ರು. ಈವನ್ ಅಲ್ಲಿ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಆ ಕಡೆ ಹೋದರೆ ಅಥವಾ ನೀವೇನಾದರೂ ಚನ್ನರಾಯಪಟ್ಟಣದವರೇ ಆಗಿದ್ದರೆ ಅಲ್ಲೊಂದ್ಸಲ ಊಟನ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಮತ್ತು ನಾವು ಅಲ್ಲೆಲ್ಲ ಊಟ ಮಾಡಿಕೊಂಡು ಬೆಂಗಳೂರಿಗೆ ಹೊರಡೋಣ ಅಂತ ಹೇಳಿ ಹೊರಟಿದ್ದೀವಿ. ನಾವು ಹೊರಡುವಾಗ ಸ್ವಲ್ಪ ಮಳೆ ಬರ್ತಾಯಿತ್ತು. ಆದ್ರೂ ನಾವು ಪರವಾಗಿಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ನಾವು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಮಡಿಕೇರಿಯಿಂದ ಬೆಂಗಳೂರಿಗೆ ಬಂದ್ವಿ ಸಂಡೇನೆ. ಬಟ್ ನಾನು ಈ ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಮತ್ತು ನಾನು ಮಡಿಕೇರಿಯಿಂದ ಕೆಲವೊಂದು ಥಿಂಗ್ಸ್ನ ನಾನು ತೊಗೊಂಡ್ಬಂದಿದ್ದೆ, ಅಂದರೆ ಪರ್ಚೇಸ್ ಮಾಡಿದ್ದೆ. ಆ ಥಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಈ ವಿಡಿಯೋದಲ್ಲೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನಾವು ಮಡಿಕೇರಿಲಿ 2 ಡೇಸ್ ಏನು ಇದ್ವಿ ಮತ್ತು ಅಲ್ಲಿ ಏನೇನು ಪ್ಲೇಸಸ್ ನೋಡಿದ್ವಿ, ಮತ್ತು ಸೆಕೆಂಡ್ ಡೇ ನಾವು ರೆಸಾರ್ಟಲ್ಲಿ ಸ್ಟೇ ಇದ್ವಲ್ಲ, ಆ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನೀವೇನಾದರೂ ಆ ವಿಡಿಯೋಸ್ನ ನೋಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಚೆಕ್ ಮಾಡಿ. ಮತ್ತು ನನ್ನ ವೀಡಿಯೋಸ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಇದೇ ಥರ ನನ್ನ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಟ್ಟರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ತಡ ಮಾಡೋದು ಬೇಡ, ನಾವು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ ಏನೇನು ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ. ಮೊದಲನೇದಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು ಏನಪ್ಪ ಅಂತ ಅಂದರೆ ಈ ಡ್ರೀಮ್ ಕ್ಯಾಚರು. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಈ ಡ್ರೀಮ್ ಕ್ಯಾಚರ್ನ ತೊಗೊಬೇಕು ಅಂತ ಹೇಳಿಬಿಟ್ಟು. ಅಂದರೆ ವೈಟ್ ಕಲರ್ ಏನು ಬರುತ್ತೆ ಡ್ರೀಮ್ ಕ್ಯಾಚರ್, ಸೊ ಅದನ್ನು ತೊಗೊಳ್ಳೋಣ ಅಂತ ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೆ. ತುಂಬ ದೊಡ್ಡದು ಇರ್ತಿತ್ತು. ಸೊ ಇಷ್ಟು ಚಿಕ್ಕದು ನನಗೆ ಸಿಗ್ತಾ ಇರಲಿಲ್ಲ ಆನ್ಲೈನಲ್ಲಿ. ಸೊ ನಾನು ಚಿಕ್ಕದು ಬೇಕು ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದೆ. ಬಟ್ ನಾವು ಮಡಿಕೇರಿಗೆ ಹೋದಾಗ ಅಲ್ಲೊಂದು ಶಾಪ್ ನೋಡಿದ್ವಿ. ಸೊ ಆ ಶಾಪಲ್ಲಿ ನೋಡಿದಾಗ ಈ ಡ್ರೀಮ್ ಕ್ಯಾಚರ್ ಇತ್ತು. ನಾನು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ ಹೆಂಗೂ ತೊಗೊಬೇಕು ಅಂತ ಇದ್ನಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ತೊಗೊಂಡೆ. ಮತ್ತು ಇದು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 80 ರೂಪೀಸ್ ಅಷ್ಟೇ. ನಾನು ಇದನ್ನು ನಮ್ಮ ರೂಮ್ ವಿಂಡೋ ಏನಿದೆ ಆ ವಿಂಡೋ ಹತ್ರ ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಇವನ್ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ
ಎಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ. ಓಕೆ, ಮತ್ತು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈ ಟ್ರೇ ನಾನು ತೊಗೊಂಡೆ. ಇದು ಹುಡ್ದು ಟ್ರೇ ಬಂದು ಈ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಓಕೆ, ಈ ಟ್ರೇ ಬಂದುಬಿಟ್ಟು 350 ರುಪೀಸು. ಆ್ಯಕ್ಚುಲಿ ಯಾರಾದರೂ ಗೆಸ್ಟ್ ಈ ಥರ ಬಂದರೆ ಕಾಫಿ ಟೀ ಈ ಥರ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಇದನ್ನು ತೊಗೊಂಡಿದ್ದು ಬೇರೆ ಉದ್ದೇಶದಿಂದ. ಏನಕ್ಕೆ ಅಂತ ಅಂದರೆ ಆಯಿಲ್ ಬಾಟಲ್ ಬರುತ್ತಲ್ಲ, ಸೊ ಆಯಿಲ್ ಬಾಟಲ್ನ ಇದ್ರ ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದು ಇದನ್ನು. ಇದಂತೂ ತುಂಬ ಚೆನ್ನಾಗಿದೆ. ಮತ್ತು ಇದು ಪ್ರೈಸ್ ಬಂದು 350 ರುಪೀಸ್ ನಾನು ಪೇ ಮಾಡಿದ್ದು. ಮತ್ತು ನಾನು ಹೋಗಿ ಶಾಪಲ್ಲಿ ಬಾರ್ಗಿಂಗ್ ಮಾಡೋಕ್ಕೆ ಇದಿರಲಿಲ್ಲ, ಅಂದರೆ ಫಿಕ್ಸ್ಡ್ ರೇಟ್ ಅಂತ ಹೇಳಿದ್ರು. ಸೊ ನಾನು 350 ರುಪೀಸ್ ಕೊಟ್ಬಿಟ್ಟು ನಾನು ತೊಗೊಂಡ್ಬಂದೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಮಡಿಕೇರಿಲಿ ತೊಗೊಳ್ಳೇಬೇಕು ಅಂತ ನಾನು ಅಂದ್ಕೊಂಡು ಹೋಗಿದ್ದು ಈ ಬ್ಯಾಗ್. ಅಂದರೆ ಆ್ಯಕ್ಚುಲಿ ನನಗೆ ಈ ಬ್ಯಾಗ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಮುಂಚೆ ಇನ್ನೊಂದು ಶಾಪಲ್ಲಿ ನಾನು ಇದೇ ಥರದ್ದು ಒಂದು ಬ್ಯಾಗ್ ನೋಡಿದ್ದೆ. ಅದು ರೇಟ್ ಬಂದ್ಬಿಟ್ಟು ಅವರು 1150 ರುಪೀಸ್ ಏನೋ ಹೇಳಿದ್ರು. ಈ ಬ್ಯಾಗ್ ಏನಿದೆ, ಬ್ಯಾಗ್ ಫ್ರಂಟಲ್ಲಿ ಶಂಕು ಮತ್ತು ಮಿರರ್ ಹಾಕ್ಬಿಟ್ಟು ಒಂದು ಡಿಸೈನ್ ಇತ್ತು. ಸೊ ಆ ಬ್ಯಾಗ್ನ ನಾನು ನೋಡಿದೆ, ಅದು ತುಂಬ ಚೆನ್ನಾಗಿತ್ತು. ನಾನು ಬೇರೆ ನೆಕ್ಸ್ಟ್ ಶಾಪಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಮುಂದೆ ಹೊರಟೋದ್ವಿ. ಬಟ್ ಆ ಶಾಪಲ್ಲಿ ನಾವು ಈ ಬ್ಯಾಗ್ ಏನು ತೊಗೊಂಡ್ವಿ, ಆ ಶಾಪಲ್ಲಿ ಆ ಥರ ಬ್ಯಾಗ್ ಇರಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಹೋದರೆ ಈ ಬ್ಯಾಗು ಸಿಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ನಾನು ಈ ಬ್ಯಾಗ್ನ ನಾನು ಅಲ್ಲೇ ಪರ್ಚೇಸ್ ಮಾಡಿದೆ. ಪರವಾಗಿಲ್ಲ, ಅದು ಮಿರರ್ ಇಲ್ಲ ಅಂದ್ರೂ ಪ್ಲೈನಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಇದು ಈ ಥರ ಇದೆ ಅಷ್ಟೆ, ಅಂದರೆ ಸೇಮ್ ಇದೆ. ಇದು ಒಳಗಡೆ ಈ ಥರ ಬರುತ್ತೆ, ಇಷ್ಟು ಚಿಕ್ಕದಿದೆ. ಇದ್ರೊಳಗಡೆ ಕ್ಲಾತ್ ಹಾಕಿದ್ದಾರೆ. ಇದು ಏನು ನೋಡ್ತಾ ಇದ್ದೀರಾ, ಇದು ಕ್ಲಾತ್ ಆಯಿತಾ. ಇದು ಔಟ್ಸೈಡು ವುಡನ್ ಇದರಲ್ಲಿ ಮಾಡಿರೋ ಅಂಥದ್ದು, ಮತ್ತು ಪ್ಲಾಸ್ಟಿಕ್ ಮತ್ತು ಮರದ್ದು ರಂಬೆ ಈ ಥರ ಬರುತ್ತಲ್ಲ, ಸೊ ಅದನ್ನ ಹಾಕ್ಬಿಟ್ಟು ಮಾಡಿರೋ ಅಂಥದ್ದು ಇದು. ಈ ಥರ ಹ್ಯಾಂಡ್ ಕ್ರಾಫ್ಟ್, ನನಗೆ ಈ ಥರ ಹ್ಯಾಂಡ್ ಕ್ರಾಫ್ಟ್ ಬ್ಯಾಗ್ ಏನಿದೆ, ಜೂಟ್ ಬ್ಯಾಗ್, ಇದೆಲ್ಲ ನನಗೆ ಸಖತ್ ಇಷ್ಟ ಆಯಿತು ಅಲ್ಲಿ. ಬಟ್ ಸಾಕು ಇದೊಂದೇ ಬ್ಯಾಗ್ ಅಂತ ಹೇಳ್ಬಿಟ್ಟು ನಾನು ಇದೊಂದೇ ತೊಗೊಂಡಿದ್ದು. ಇದು ಐ ಥಿಂಕ್ ಏನಾಗಲ್ಲ ಅಂತ ಅನ್ಕೊತೀನಿ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಯಾಕೆಂದರೆ ಅದೇ ಥರ ಇದೆ. ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ. ಈ ಥರ ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ತೊಗೊಂಡೆ. ಅವ್ರು ಆ್ಯಕ್ಚುಲಿ ಈ ಬ್ಯಾಗ್ಗೆ ಹೇಳಿದ್ದು 1200 ರುಪೀಸು. ಬಟ್ ಅಲ್ಲಿ ನಾನು ಬಾರ್ಗೇನ್ ಮಾಡಿದೆ, ಇಲ್ಲ ಕಡಿಮೆ ಕೊಡಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಸೊ ಅವರು 980 ರುಪೀಸ್ಗೇನೋ ನನಗೆ ಕೊಟ್ಟರು ಈ ಬ್ಯಾಗ್. ಹೌದು, 980 ರುಪೀಸ್ಗೆ ಈ ಬ್ಯಾಗ್ನ ನನಗೆ ಕೊಟ್ಟರು. ಮತ್ತು ನನಗಂತೂ ಈ ಬ್ಯಾಗ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡು ಹೋಗಿದ್ದೆ ಆ್ಯಕ್ಚುಲಿ ನಾನು ಮಡಿಕೇರಿಲಿ ಬ್ಯಾಗ್ ತೊಗೊಳ್ಳೇಬೇಕು ಅಂತ ಹೇಳಿಬಿಟ್ಟು. ಮತ್ತು ಮನೋಜ್ ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಈ ಬ್ಯಾಗ್ ನಂಗೆ ಶಾಪಿಂಗ್ ಕರ್ಕೊಂಡೋಗಿ ನಾನು ಬ್ಯಾಗ್ ತೊಗೊಬೇಕು ಅಂತ. ಅಂದರೆ ಮಡಿಕೇರಿಗೆ ಹೋಗುವಾಗಲೇ ನಾನು ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದೆ. ಅದೆಲ್ಲ ಏನು ಚೆನ್ನಾಗಿರುತ್ತೆ, ಅದು ಯಾವ ಥರ ಇರುತ್ತೆ, ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಇಲ್ಲ, ನಂಗೆ ಅದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾನು ಹಠ ಮಾಡಿ ತೆಗೆಸ್ಕೊಂಡಿದ್ದಾಯಿತು. ಅಂದರೆ ಅವರು ಇಲ್ಲ ಸುಮ್ಮನೆ ರೇಗಿಸ್ತಾ ಇದ್ರು, ಇಲ್ಲ ಚೆನ್ನಾಗಿರಲ್ಲ, ಬೇಡ ತೊಗೊಬೇಡ ಹಾಗೆ ಹೀಗೆ ಅಂತ. ಬಟ್ ಆಮೇಲೆ ಇಲ್ಲ ನಾನು ತೊಗೊಳ್ಳೇಬೇಕು ಅಂತ ಹೇಳಿದೆ. ಇಲ್ಲ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, ಹೋಗುವಾಗ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತೊಗೊಳ್ಳೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಮಡಿಕೇರಿಯಿಂದ ನಾವು ಬ್ಯಾಂಗ್ಳೂರಿಗೆ ಬರುವಾಗ ಇದನ್ನೆಲ್ಲ ನಾವು ಪರ್ಚೇಸ್ ಮಾಡ್ಕೊಂಬಂದಿದ್ದು. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಈ ಥರ ಬ್ಯಾಗ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಇನ್ನೂ ವೆರೈಟೀಸ್ ಆಫ್ ಬ್ಯಾಗ್ಸ್ ಇತ್ತು, ಬಟ್ ನನಗೆ ಈಗ ಸದ್ಯಕ್ಕೆ ಇದಷ್ಟೇ ನನಗೆ ಬೇಕು ಅಂತ ಅನ್ನಿಸ್ತು. ಅಂದರೆ ಯಾವುದು ಯೂಸ್ಫುಲ್ ಇರುತ್ತೆ ಅದನ್ನಷ್ಟೇ ತೊಗೊಬೇಕು, ಬೇಡದೇ ಇರೋದೆಲ್ಲ ತೊಗೊಂಡು ಏನು ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ನನಗಂತೂ ಈ ಬ್ಯಾಗ್ ಏನಿದೆ ಸಖತ್ ಇಷ್ಟ ಆಯಿತು. ಮೋಸ್ಟ್ಲಿ ಆನ್ಲೈನಲ್ಲಿ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ ಕೇಸ್
ನೋಡಿದ್ರಲ್ಲ, ಇಷ್ಟು ನಾನು ಮಡಿಕೇರಿಯಿಂದ ಪರ್ಚೇಸ್ ಮಾಡ್ಕೊಂಬಂದಿದ್ದು. ಮತ್ತು ಇನ್ನೂ ಕೆಲವೊಂದು ಅಂದರೆ ಚಾಕ್ಲೇಟು, ಕಾಫಿ ಪೌಡರು ಈ ಥರ ನಾನು ತೊಗೊಂಬಂದಿದ್ದೆ, ಅದೆಲ್ಲ ಯೂಸ್ ಮಾಡಿದ್ದೆ. ಸೊ ಅದನ್ನೇನು ತೋರಿಸೋದು ಅಂತ ಹೇಳ್ಬಿಟ್ಟು ನಾನೇನು ತೋರ್ಸೋಕ್ಕೆ ಹೋಗಲಿಲ್ಲ. ಇದಿಷ್ಟು ನಾನು ಪರ್ಚೇಸ್ ಮಾಡಿದ್ದಾಗಿತ್ತು ಮಡಿಕೇರಿಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರಾದರೂ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.